Okay. In the earlier class, I discussed about force on a current carrying conductor is kept in a magnetic field, that is F is equal to BAL sin theta. Now let us come to the next one is force between two parallel current carrying conductors. ಎರಡು ಪ್ಯಾರಲಲ್ ಕಂಡಕ್ಟರ್ಸ್ ಕರೆಂಟ್ ಕ್ಯಾರಿ ಮಾಡಿದರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ಏನು ಅನ್ನೋದನ್ನ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಟೂ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ ಕ್ಲೋಸ್ ಟು ಈಚ್ ಅದರ್ experiences mutual forces. They due to the interaction of the magnetic field produce the force due to current flow in them. ಎರಡು ವೈರ್ ಅಲ್ಲಿ ಹತ್ತತ್ರ ಇಟ್ಬಿಟ್ಟು ಕರೆಂಟ್ ಪಾಸ್ ಮಾಡಿದಾಗ ಅವೆರಡರ ಮಧ್ಯೆ ಮ್ಯೂಚುವಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕೆ ಅಂದ್ರೆ ಡ್ಯೂ ಟು ಇಂಟ್ರಾಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಪ್ರೊಡ್ಯೂಸ್ ದ ಫೋರ್ಸ್ ಡ್ಯೂ ಟು ಕರೆಂಟ್ ಫ್ಲೋ ಇನ್ ದೆಮ್. ಅವೆರಡರಲ್ಲಿ ಕರೆಂಟ್ ಹೋಗ್ತಾ ಇದ್ದ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಫೋರ್ಸ್ ಬರುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಆ ಫೋರ್ಸಸ್ ಮ್ಯೂಚುವಲ್ ಆಗಿರುತ್ತೆ ಅನ್ನೋದನ್ನ ನಾವು ಹೇಳ್ತೀವಿ. ಅಂದ್ರೆ ಎರಡು ಕಂಡಕ್ಟರ್ಸ್ ಹಿಂಗ್ ಪ್ಯಾರಲಲ್ ಆಗಿದೆ ಅಂತಂದ್ರೆ ಇದರಲ್ಲಿ ಕರೆಂಟ್ ಹೋಗ್ತಾ ಇದೆ ಅಂತಂದ್ರೆ ಇವೆರಡರ ಮಧ್ಯದಿಂದ ಕರೆಂಟ್ ಬರೋದಂದ್ರೆ ಇವೆರಡರ ಮಧ್ಯೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನ ನಾವು ಕಂಡ್ಕೊಳ್ತೀವಿ. ಓಕೆ, ಅದಕ್ಕೆ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್, ಆ ಫೋರ್ಸ್ಗೆ ಒಂದು ಎಕ್ಸ್ಪ್ರೆಷನ್ಸ್ ಅನ್ನ ಕೊಡಬೇಕು. ಏನು ಎಕ್ಸ್ಪ್ರೆಷನ್ಸ್ ಕೊಡಬೇಕು ಅನ್ನೋದನ್ನ ಇಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನಿಮ್ಮ ಮನೆ ಹತ್ರ ಸ್ಟ್ರೀಟ್ ಲೈಟ್ಗಳಿಗೆ KEB ಕಂಬಗಳನ್ನ ಹಾಕಿರ್ತಾರೆ, ನೋಡಿದ್ರಲ್ವಾ? KEB ಲೈನ್ಸ್ ಕಾಣ್ತಿರ್ತಾವಲ್ವಾ? ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಕಂಬ ಹಿಂಗಿರುತ್ತೆ, ಕಂಬದ ಮೇಲೆ ಒಂದು ಅಡ್ಡ ಬಾರ್ ಇರುತ್ತೆ, ಹಿಂಗೆ ಅದ್ರ ಮೇಲೆ ಹಿಂಗೆ 1 2 3 4 ವೈರ್ನ ಹಾಕಿರ್ತಾರೆ ಅಲ್ವಾ? ಹಿಂಗೆ ಹಾಕಿರ್ತಾರೆ. ಇದು ಕಂಬ, ಇದು ಒಂದು ಅಡ್ಡ ಬಾರ್ ಹಾಕಿರ್ತಾರೆ, ಅದ್ರ ಮೇಲೆ ಹಿಂಗೆ ವೈರ್ಗಳನ್ನ ಹಾಕಿರ್ತಾರೆ. ಇದರಲ್ಲಿ ಕರೆಂಟ್ ಹೋಗ್ತಾ ಇರುತ್ತೆ. ಹೌದಾ? ಇವುಗಳಿಗೆ ಏನು ಇನ್ಸುಲೇಷನ್ ಮಾಡಿರಲ್ಲ, ಅಲ್ಯೂಮಿನಿಯಂ ವೈರ್ ಹಾಕಿರ್ತಾರೆ. ನೀವು ನೋಡಿದ್ದೀರಿ, ಅಲ್ಯೂಮಿನಿಯಂ ವೈರ್ ಹಾಕಿರ್ತಾರೆ, ಇನ್ಸುಲೇಷನ್ ಮಾಡಿರಲ್ಲ. ಅದೇ ನಮ್ಮ ಮನೇಲಿ ಅದೇನು ಮಾಡ್ತೀವಿ, ವೈರಿಗೆ ಪ್ಲಾಸ್ಟಿಕ್ ಇಂದ ಇನ್ಸುಲೇಷನ್ ಮಾಡಿರ್ತಕ್ಕಂಥ ವೈರ್ನ ಯೂಸ್ ಮಾಡ್ತೀವಿ. ಈಗ ಇನ್ಸುಲೇಷನ್ ಮಾಡದೇ ಇರ್ತಕ್ಕಂಥ ವೈರ್ ರೋಡ್ ಪಕ್ಕದ ಕಂಬದ ಮೇಲೆ ಕರೆಂಟ್ ಹೋಗ್ತಾ ಇದೆ ಅಂದ್ರೆ ಎಲೆಕ್ಟ್ರಿಕಲ್ ಶಾಕಿಂಗ್ ಆಗುತ್ತೆ, ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಆಗೋದಿಲ್ಲ ಜಾಸ್ತಿ ಇದೆ. ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ಆಗುತ್ತೆ ಅಂತ ಗೊತ್ತಿದ್ರೂ ಸಹಿತ ಇವುಗಳನ್ನ ಹಿಂಗೆ ದೂರಕ್ಕೆ ಏನ್ ಮಾಡಿರ್ತಾರೆ ಅಂದ್ರೆ ವೈರ್ಗಳನ್ನ ಹಾಕಿರ್ತಾರೆ. ಯಾಕೆ ಸರ್? ಇದೆಲ್ಲ ಇನ್ಸುಲೇಟ್ ಮಾಡಿಬಿಟ್ಟು ಇದಕ್ಕೆಲ್ಲ ಪ್ಲಾಸ್ಟಿಕ್ ಕೋಟಿಂಗ್ ಮಾಡಿಬಿಟ್ಟು, ಹೌದಾ, ಎಲ್ಲವನ್ನು ಸೇರಿಸ್ಬಿಟ್ಟು ಗ್ರೌಂಡ್ ಹಾಕೊಂಡು ಹೋಗ್ಬಿಡೋದಲ್ವಾ? ಅವಾಗ ರೋಡ್ ಪಕ್ಕ ಈ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗಂತ ಸಂದರ್ಭ ಬರೋದೇ ಇಲ್ಲ. ನಾಟ್ ಓನ್ಲಿ ಇನ್ ಇಂಡಿಯಾ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಈ ತರ ಕಂಬ ಹಾಕಿದ್ದು. ಯಾವುದೇ ಡೆವಲಪ್ಡ್ ಕಂಟ್ರಿ ಆಗಿದ್ರು ಸಹಿತ ನೀವು ಅಮೆರಿಕಕ್ಕೆ ಹೋದ್ರೂ ಸ್ಟ್ರೀಟ್ ಲೈಟ್ ಅಲ್ಲಿ ಹಿಂಗೆ ವೈರ್ಗಳನ್ನ ಹಾಕಿರ್ತಾರೆ. ಹಾಗೆ ಯಾಕೆ ಇದನ್ನ ಹಾಕಿ ಬರಲ್ವಾ? ಒಟ್ಟಿಗೆ ಇನ್ಸುಲೇಟ್ ಮಾಡಿಬಿಟ್ಟು ಅದನ್ನ ನಮ್ಮನೇಲಿ ಹೆಂಗೆ ಬಳಸ್ತೀವಿ ಹಂಗೆ ವೈರ್ನ ಬಳಸ್ಬೋದಲ್ವಾ? ಯಾಕೆ ಸಾಧ್ಯ ಇಲ್ವಾ ಅನ್ನೋ ಪ್ರಶ್ನೆ. ಇನ್ನು ಹೈ ಟೆನ್ಷನ್ ವೈರ್ ಈ ಸಾಗರಗಳಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಕಾಣುತ್ತೆ, ದೊಡ್ಡ ಕಂಬ ಇರ್ತವೆ, ಜೋಗದಿಂದ ಕರೆಂಟ್ ಬರುತ್ತೆ ಶಿವಮೊಗ್ಗಕ್ಕೆ. ಬರ್ಬೇಕಾದ್ರೆ ಹೈ ಟೆನ್ಷನ್ ವೈರ್ ದೊಡ್ಡ ಕಂಬ ಇರ್ತದೆ, ದೂರ ಹಾಕಿರ್ತಾರೆ ವೈರ್ನ, ಇನ್ನೂ ದೂರ ಹಾಕಿರ್ತಾರೆ. ಎಷ್ಟು ಫಾರೆಸ್ಟ್ ವೇಸ್ಟ್ ಆಗುತ್ತೆ. ಅದೆಲ್ಲವನ್ನು ಅವಾಯ್ಡ್ ಮಾಡಿ ಪ್ರಾಪರ್ ಇನ್ಸುಲೇಷನ್ ಮಾಡಿ ಗ್ರೌಂಡ್ ಹಾಕೊಂಡ್ಬಿಟ್ಟಿದ್ರೆ ಮುಗಿದೋಗಿತ್ತು. ಆದರೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಈ ಕಾನ್ಸೆಪ್ಟ್ ಅದಾಯ್ತು ಹೇಳ್ತಿರೋದು. ಇವುಗಳನ್ನ ಯಾಕೆ ಹಿಂಗೆ ದೂರ ಹಾಕಿರ್ತಾರೆ ಅಂತಂದ್ರೆ ಹತ್ರ ತಂದು ಬಿಟ್ರೆ ಇವುಗಳಲ್ಲಿ ಬರ್ತಕ್ಕಂಥ ಫೋರ್ಸ್ ಏನಾಗ್ಬಿಡುತ್ತೆ ಅಂತಂದ್ರೆ ಫೋರ್ಸ್ ಇಂದ ಅಟ್ರಾಕ್ಟ್ ಆಗ್ಬಿಡುತ್ತೆ. ಹಿಂಗೆ ದೂರ ಇಟ್ಟಿದ್ವಿ ಅಂತ ಅನ್ಕೊಳ್ಳೋಣ, ಅಕಸ್ಮಾತ್ ಹತ್ರ ಬಂದ್ಬಿಡ್ತು ಅಂತ ಅನ್ಕೊಂಡ್ರೆ ಹತ್ರ ನಾವು ಎರಡು ಸೇರಿಸ್ಬಿಟ್ಟು ಹಾಕಿ ಒಂದೇ ಇನ್ಸರ್ಟ್ ಮಾಡ್ಬಿಟ್ಟು ಹಾಕ್ಬಿಡೋಣ ಅಂತ ಅನ್ಕೊಳಕ್ ಹೋದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಇದರಲ್ಲೂ ಕರೆಂಟ್ ಹೋಗ್ತಿರುತ್ತೆ, ಇದರಲ್ಲೂ ಕರೆಂಟ್ ಹೋಗ್ತಿರುತ್ತೆ. ಹತ್ರ ತರೋದ್ ಬೇಡ, ಹತ್ರ ಇಟ್ಟರೆ ಸಾಕು, ಅವೇ ಅಟ್ರಾಕ್ಟ್ ಆಗ್ಬಿಡುತ್ತೆ, ಶಾರ್ಟ್ ಆಗ್ಬಿಡುತ್ತೆ. ಈ ಜೋರ ಮಳೆಗಾಳಿ ಬೀಸಿದಾಗ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಟಿವಿ ಫ್ರಿಜ್ ಎಲ್ಲ ಸುಟ್ಟೋಗುತ್ತೆ ಅಂತ ಹೇಳ್ತೇವಲ್ಲ. ಯಾಕೆ ಅಂದ್ರೆ ಬೇಸಿಗೆಗಾಲದಲ್ಲಿ ಏನಾಗಿರುತ್ತೆ, ವೈರ್ ಎಕ್ಸ್ಪಾಂಡ್ ಆಗಿ ಸಾಕಾಗಿರುತ್ತೆ, ಬಿಟ್ಟಿರುತ್ತೆ. ಸ್ವಲ್ಪ ಗಾಳಿ ಬಂದ್ಬಿಟ್ರೆ ಸಾಕು, ಅವ್ರು ದೂರ ಹಾಕಿರ್ತಾರೆ KEB. ಆದ್ರೆ ಏನಾಗುತ್ತೆ, ಗಾಳಿ ಬಂದ ತಕ್ಷಣ ಹತ್ರ ಬಂದ್ಬಿಡುತ್ತೆ. ಹತ್ರ ಬಂದು ಟಚ್ ಆಗೋದು ಬೇಡ, ಹತ್ರ ಬಂದ್ಬಿಟ್ರೆ ಸಾಕು, ಎರಡು ಅಟ್ರಾಕ್ಟ್ ಆಗಿಬಿಡ್ತಾರೆ. ಅವೆರಡು ಮಧ್ಯೆ ಫೋರ್ಸ್ ಇರುತ್ತೆ.
ಅಟ್ರಾಕ್ಟಿವ್ ಫೋರ್ಸ್, ರಿಪಲ್ಸಿವ್ ಫೋರ್ಸ್, ಅದು ಅಂತ ನೋಡೋಣ. ಒಂದು ಫೋರ್ಸ್ ಇರುತ್ತೆ. ಹಾಗಾದ್ರೆ ಆ ಫೋರ್ಸ್ ಏನು, ಆ ಫೋರ್ಸ್ ಹೆಂಗೆ ಬರುತ್ತೆ, ಅದರ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಏನು ಅನ್ನೋದು. ಅದಕ್ಕೇನೆ ಎಷ್ಟೇ ಡೆವಲಪ್ಡ್ ಕಂಟ್ರಿ ಆಗಿದ್ರು ಸಹಿತ ಆ ಥರ ವೈರ್ಗಳನ್ನ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ರೋಡ್ ಪಕ್ಕದಲ್ಲಿ ಕಂಬ ಹಾಕಿ ಆ ಕಂಬದ ಮೇಲೆ ದೂರಕ್ಕೆ ವೈರ್ಗಳನ್ನ ಹಾಕಿನೇ ನಾವು ಕರೆಂಟನ್ನು ಪಾಸ್ ಮಾಡಬೇಕು. ಅರ್ಥ ಹೇಳ್ತಿರೋದು? ಹಾಗಿದ್ರೆ ನೋಡೋಣ ಇಲ್ಲಿ ಹೇಗಿದ್ರೆ ಏನು ಬರುತ್ತೆ ಅಂತ. ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್: consider two long parallel straight conductor carrying current I1 and I2 in the same direction as shown in the figure. Yes. ಇದೊಂದು ಕಂಡಕ್ಟರ್, ಎರಡು ವೈರ್ ಇದೆ ಇಲ್ಲಿ. ಇದರಲ್ಲಿ ಹೋಗ್ತಕ್ಕಂಥ ಕರೆಂಟು I1, ಇದರಲ್ಲಿ ಹೋಗ್ತಕ್ಕಂಥ ಕರೆಂಟು I2, ಎರಡು ಕರೆಂಟ್ ಹೋಗ್ತಾ ಇದೆ as shown in the figure. Let the separation between the two conductors be R. ಇವೆರಡು ಮಧ್ಯೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತಂದ್ರೆ R ನಷ್ಟು ಡಿಸ್ಟೆನ್ಸ್ ಇದೆ. Each conductor is in the magnetic field of the other and hence they experience a force. Yes. Using right-hand clamps rule and FLH rule, it can be shown that they attract each other. Yes. ಈಗ ಬರೋಣ. ಮೊದಲು ಇದಕ್ಕೆ ಬರ್ತೀನಿ, ಈ ಫಿಗರಿಗೆ ಬರ್ತೀನಿ. ಓಕೆನಾ? ಈಗ ಫಸ್ಟ್ ಈ ಕಂಡಕ್ಟರ್ ಅಲ್ಲಿ ಕರೆಂಟ್ ಫ್ಲೋ ಮಾಡೋಣ. When current flow to the conductor, then it produces the magnetic field around it. ಈ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಕರೆಕ್ಟಾ? ಈ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಓಕೆನಾ? ಈಗ ಹಿಂದಿನ ಕ್ಲಾಸ್ ನೋಡಿದ್ವಿ ನಾವು. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇನ್ನೊಂದು ವೈರ್ ಇಟ್ರೆ ಅದೇನ್ ಮಾಡುತ್ತೆ? ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಕೆಪ್ಟ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ನೋಡಿ, ಒಂದು ವೈರ್ ಕರೆಂಟ್ ಪಾಸ್ ಮಾಡಿದ್ವಿ, ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇನ್ನೊಂದು ವೈರ್ ಇಡ್ತೀವಿ, ಆ ವೈರ್ ಏನಾಗುತ್ತೆ? ಇದರಿಂದ ಕರೆಂಟ್ ಪಾಸ್ ಮಾಡಲ್ಲ ಅಂತ ಅನ್ಕೊಳ್ಳಿ. ಇದ್ರ ಕರೆಂಟ್ ಪಾಸ್ ಮಾಡಿಲ್ಲ ಅಂದಾಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಈ ವೈರ್ ಇದೆ ಅಂತಂದ್ರೆ ಇದರಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತಾ? ಹಂಗೇನೆ ಇಲ್ಲಿ ಬರೋಣ. ಈಗ I2 ಕರೆಂಟ್ ಪಾಸ್ ಮಾಡ್ತಾ ಇದ್ದೀನಿ, ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅದರಲ್ಲಿ ಈ ಕಂಡಕ್ಟರ್ ನ ಇಟ್ಬಿಟ್ಟು ಇದ್ರ ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ? ಇದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅಂದ್ರೆ ಎರಡು ಕಾನ್ಸೆಪ್ಟ್ ಇನ್ಕಾರ್ಪೊರೇಟ್ ಆಗುತ್ತೆ ಇಲ್ಲಿ. ಒಂದು, when current passes through a conductor, then it produces the magnetic field around it. Okay, one part. Two, when the conductor is kept in a magnetic field and passes a current through it, then it produces the force. ಇವೆರಡು ಕಾನ್ಸೆಪ್ಟ್ ಇಲ್ಲಿ ಇನ್ಕಾರ್ಪೊರೇಟ್ ಮಾಡಿಬಿಟ್ಟು ಈ ಕಾನ್ಸೆಪ್ಟ್ ಇಟ್ಕೊಂಡಿರುತ್ತೆ. ಎಸ್, ಈಗ ಬರ್ನ. ಈಗ ಇದು ಸ್ಟ್ರೈಟ್ ಕಂಡಕ್ಟರ್, ಕರೆಂಟ್ ಪಾಸ್ ಮಾಡಿ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಐಡೆಂಟ್ ಕ್ಲಾಂಪ್ಸ್ ಹೇಳಿದೀವಿ ಅಥವಾ FLH ಹೇಳಿದೀವಿ. ಅದ್ರ ಮೂಲಕ ಮ್ಯಾಗ್ನೆಟಿಕ್ ಫೋರ್ಸ್ ಇಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅದು ರೈಟ್ ಹ್ಯಾಂಡ್ ಕ್ಲಾಂಪ್ಸ್ ಮೂಲಕ ಗೊತ್ತಾಗುತ್ತೆ. ಆಯ್ತಾ? ಇಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾವು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ವೈರ್ ಏನಾಗುತ್ತೆ, ಅದರಲ್ಲಿ ಕರೆಂಟ್ ಫ್ಲೋ ಆದಾಗ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನ ಹೇಳ್ತೀವಿ. ಎಸ್, ಹೀಗೆ ಇದರಲ್ಲಿ ಕರೆಂಟ್ ಪಾಸ್ ಮಾಡಿದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಇದರಲ್ಲಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಒಂದು ವೈರ್ ಇಟ್ಟರೆ ಇದರಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸರಿನಾ? ಓಕೆ, ಹಾಗಿದ್ರೆ ಬರೋಣ ಈಗ. ದ ಮ್ಯಾಗ್ನೆಟಿಕ್ ಫೀಲ್ಡ್ B1 ಡ್ಯೂ ಟು ದ ಕರೆಂಟ್ I1 ಇನ್ ದ ಫಸ್ಟ್ ಕಂಡಕ್ಟರ್ ಇನ್ ದ ರೀಜನ್ ಆಫ್ ದ ಸೆಕೆಂಡ್ ಕಂಡಕ್ಟರ್ ಈಸ್ ಎಟ್ ಎ ಡಿಸ್ಟೆನ್ಸ್ R ಈಸ್. ಫಸ್ಟ್ ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಮಾಡಿದೀವಿ, I1 ಅಷ್ಟು ಕರೆಂಟ್ ಪಾಸ್ ಮಾಡಿದ್ವಿ, ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಿದೆ. ಆದಷ್ಟು ದೂರದಲ್ಲಿ ಇನ್ನೊಂದು ಕಂಡಕ್ಟರ್ಸ್ ಅನ್ನ ಇಟ್ಟಿದೀವಿ. ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡಕ್ಟರ್ ಇಟ್ಟಿದ್ದಕ್ಕೆ ಏನಾಗುತ್ತೆ? ಇದರಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಸ್, ಫ್ರಮ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಎ ಪಾಯಿಂಟ್ ಡ್ಯೂ ಟು ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ ಈಸ್ B1 is equal to μ0 I1 divided by 2πr. ಇದನ್ನ ಆಲ್ರೆಡಿ ಡೆರಿವೇಶನ್ ಮಾಡಿದೀವಿ ಬೈ ಯೂಸಿಂಗ್ ಆಂಪಿಯರ್ ಸರ್ಕ್ಯೂಟ್. ಅಲ್ಲ, ಒಂದು ಸ್ಟ್ರೈಟ್ ಕಂಡಕ್ಟರ್ ಕರೆಂಟ್ ಫ್ಲೋ ಆದ್ರೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಸ್ಟಡಿ ಮಾಡಿದೀವಿ, ಡೆರಿವೇಶನ್ ಮಾಡಿದೀವಿ. B1 is equal to ಇದು B1 ಅಂತ ಕರಿತೀವಿ, μ0 I1 divided by 2πr. I1 ಅಂತ ಯಾಕೆ ಬಳಸ್ತೀವಿ ಅಂದ್ರೆ I2 ಇರೋದ್ರಿಂದ, ಹಾಗಾಗಿ ನಾವು ಗೊತ್ತಾಗ್ಲಿ ಅಂತೇಳಿ ಮಾಡಿದೀವಿ I1 ಅಂತ ಬರ್ಕೊಂಡಿದ್ದೀವಿ. ಎಸ್, ಅಂದ್ರೆ ಈ ಕಂಡಕ್ಟರ್ ಕರೆಂಟ್ ಪಾಸ್ ಮಾಡಿದಾಗ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಂತ ಆಯ್ತು. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಈ ವೈರ್ನ ಇಟ್ಟಿದ್ದೀವಿ, ಅವಾಗ ಏನ್ ಮಾಡ್ಬೇಕಾಯ್ತು? ಫೋರ್ಸ್ ಬರ್ಬೇಕಾಯ್ತು. ದ ಫೋರ್ಸ್ ಎಕ್ಸಿಟೆಡ್ ಬೈ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ B1 ಆನ್ ದ ಸೆಕೆಂಡ್ ಕಂಡಕ್ಟರ್ ಕ್ಯಾರಿಂಗ್ ಕರೆಂಟ್ I2 ಈಸ್ F is equal to BAL. ಹಿಂದಿನ ಕ್ಲಾಸ್ ಡೆರಿವೇಶನ್ ಮಾಡಿದ್ದೆ, ಇದೆಯಲ್ಲ ಇಲ್ಲಿದೆಲ್ಲ F is equal to BAL. When current carrying conductor kept in a magnetic field, it experiences a force. That force is called as mechanical force. That expression is F is equal to BAL sin theta
ಆರ್ ಎಫ್ ಈಸ್ ಈಕ್ವಲ್ ಟು ಬಿ ಎಲ್ ವೆನ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್. ಕರೆಂಟ್ ಹಿಂಗ್ ಫ್ಲೋ ಆಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡಿಗೂ ಫ್ಲೋ ಆಫ್ ಕರೆಂಟ್ ಏನಾಗಿದೆ, ಎರಡು ಪರ್ಪೆಂಡಿಕ್ಯುಲರ್ ಆಗಿದೆ. ಹೌದಾ? ನೋಡಿ, ಇಲ್ಲಿ ನಾವು ಹೇಳ್ದಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ ಅಂತಂದ್ರೆ ಅವಾಗ ಡೈರೆಕ್ಷನ್ಸ್ ಬರಿತೀವಿ ಅಂತ ಹೇಳಿದ್ವಲ್ವಾ, ಅವಕ್ಕೆ ಇಲ್ಲಿ ಬರ್ಕೊಂಡಿದ್ದೀವಿ. ಕಾಣ್ತಿದ್ಯಾ? ಎಸ್. ಹಾಗಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಮೇಲೆ ಸೆಕೆಂಡ್ ಕಂಟ್ರೋಲ್ ಹೋಗ್ತಕ್ಕಂಥ ಕರೆಂಟ್ ಎರಡು ಏನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಇಲ್ಲಿ ಕಾಣುತ್ತಲ್ಲ, ಪರ್ಪೆಂಡಿಕ್ಯುಲರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಆಗಿದೆ ಅಂದ್ರೆ ಫೋರ್ಸಿಂಗ್ ಎಕ್ಸ್ಪೀರಿಯನ್ಸ್ ಆಗ್ಲೇಬೇಕಲ್ವಾ. ಒಂದು ಎಕ್ಸ್ ಆಕ್ಸಿಸ್, ಇನ್ನೊಂದು ಝೆಡ್ ಆಕ್ಸಿಸ್, ಒಂದು ವೈ ಆಕ್ಸಿಸ್ ಅಂದ್ರೆ ಎಕ್ಸ್ ಆಕ್ಸಿಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಲೇಬೇಕಲ್ವಾ. ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಡೈರೆಕ್ಷನ್, ಈ ಡೈರೆಕ್ಷನ್ಸ್ ಅಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಸ್. ಹಾಗಿದ್ರೆ ಎಫ್ ಇಸ್ ಈಕ್ವಲ್ ಟು B1I2L, B1I2L, ಇದು B1 ಇಂಟು L ಅಂದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್. ಎಸ್, B1 BIL ಅಂತ ಬರ್ಕೊಂತೀವಿ. B1 ಅಂದ್ರೆ ಫಸ್ಟ್ ಕರೆಂಟ್ ಇಂದ ಬಂದಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್, I2 ಅಂದ್ರೆ ಸೆಕೆಂಡ್ ಕರೆಂಟ್ ಅಲ್ಲಿ ಹೋಗ್ತಕ್ಕಂಥ ಕರೆಂಟ್, L ಇಸ್ ದ ಲೆಂತ್ ಆಫ್ ದಿ ಕಂಡಕ್ಟರ್. ಎಸ್, ಇಲ್ಲಿ B1 ಎಕ್ಸ್ಪ್ರೆಷನ್ ಬಂದಿದೆಯಲ್ಲ, ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಇಲ್ಲಿ B1 ಗೆ F is equal to mu naught I1 I2 into L divided by 2 pi r. F is equal to mu naught I1 I2 L divided by 2 pi r. Substituting the Bn value from equation number 1. According to Fleming's left-hand rule, this force F lies in the plane and point towards the first conductor. Correct? ಇದು y axis, ಇದು z axis ಆದ್ರೆ x axis ಬರಲೇಬೇಕಲ್ಲ. Fleming's left-hand rule ಅರ್ಥಾಗತ್ತೆ ಆಯ್ತಲ್ಲ. ಹೀಗಿದೆ ಈಗ ನೋಡಿ, ಫೀಲ್ಡ್ ಹಿಂಗಿದೆ, ಕರೆಂಟ್ ಹಿಂಗ್ ಫ್ಲೋ ಆಗ್ತಾ ಇದೆ, ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗಬೇಕು ಟುವರ್ಡ್ಸ್ ದಿ ಫಸ್ಟ್ ಕಂಡಕ್ಟರ್. ಇದು ಫಸ್ಟ್ ಕಂಡಕ್ಟರ್ಸ್ ಇದೆ, ಟುವರ್ಡ್ಸ್ ದಿ ಫಸ್ಟ್ ಕಂಡಕ್ಟರ್ಸ್. ಇದು ಸೆಕೆಂಡ್ ಕಂಡಕ್ಟರ್. ಇದ್ರಲ್ಲಿ ಕರೆಂಟ್ ಫ್ಲೋ ಆದ ತಕ್ಷಣ ಫೀಲ್ಡ್ ಹೀಗಿದೆ, ಫೋರ್ಸ್ ಹಿಂಗ್ ಆಕ್ಟ್ ಆಗುತ್ತೆ ಟುವರ್ಡ್ಸ್ ದಿ ಏನಾಗುತ್ತೆ, ಟುವರ್ಡ್ಸ್ ದಿ ಫಸ್ಟ್ ಕಂಡಕ್ಟರ್. ಓಕೆ. F is equal to mu naught I1 I2 L divided by 2 pi r. ಆಯ್ತು, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಮೂಲಕ ನಮಗೆ ದರ್ಶನ. Similar, the force on the first conductor exerted by the magnetic field B2 due to the current I2 in the second is given by same condition. ಇಲ್ಲಿ ಬನ್ನಿ, ಈಗ ಇದರಲ್ಲಿ ಕರೆಂಟ್ ಫ್ಲೋ ಮಾಡಿದ್ವಿ, ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು, ಅದರಲ್ಲಿ ಈ ಕಂಡಕ್ಟರ್ ಇಟ್ವಿ, ಇದನ್ನ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಯ್ತು, ಹೀಗೆ ಬಂತು. ಹಾಗಾದ್ರೆ ಇದರಲ್ಲಿ ಕರೆಂಟ್ ಫ್ಲೋ ಮಾಡಿದ ತಕ್ಷಣ ಇದರಲ್ಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತಲ್ವಾ, ಇದರಲ್ಲೂ ಕರೆಂಟ್ ಫ್ಲೋ ಆದ ತಕ್ಷಣ ಆಗುತ್ತೆ, ಈ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಆ ಫೀಲ್ಡ್ ಅಲ್ಲಿ ಏನಾಗುತ್ತೆ, ಈ ಕಂಡಕ್ಟರ್ ಇರಲೇಬೇಕಲ್ಲ, ಎರಡು ಪಕ್ಕ ಇರುತ್ತಾನೆ ಕಂಡಕ್ಟರ್ಸ್ಗಳು ಅಂದಾಗ ಇದರಲ್ಲಿ ಕರೆಂಟ್ ಫ್ಲೋ ಮಾಡಿದಾಗ ಈ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬಂತು, ಇಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತು. ಈಗ ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಿರುತ್ತೆ, ಅವಾಗ ಏನಾಗುತ್ತೆ, ಈ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಅದರಲ್ಲಿ ಈ ಕಂಡಕ್ಟರ್ಸ್ ಇರುತ್ತೆ, ಅವಾಗ ಇದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೇಮ್ ಕಂಡೀಷನ್ ಅರ್ಥ ಆಗತ್ತೆ ಆಯ್ತದ್ದು. ದಿಸ್ ಇಸ್ B2 ನಾಟ್ ಎ B1, B2. ಓಕೆನಾ? ಎರಡನೇ ಕಂಡಕ್ಟರ್ ಇಂದ ಬಂತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಲ್ಲ, ಕರ್ವ್ಗೆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ದಟ್ ಇಂಡಿಕೇಟ್ಸ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಇದು ಹಿಂಗೆ ಬಂದು ಹಿಂಗೆ ಡೈರೆಕ್ಷನ್ ಹಿಂಗೆ ಹೋಗ್ಬೇಕಾಗಿದೆ, ಹಿಂಗೆ ಹೋಗುತ್ತೆ. ಟ್ಯಾಂಜೆಂಟ್ ಡ್ರಾ ಮಾಡಿದ್ರೆ ಅದು ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಇದರಲ್ಲೂ ಕರೆಂಟ್ ಹೋಗ್ತಾ ಇದೆ, ಇದು ಎರಡು ಪರ್ಪೆಂಡಿಕ್ಯುಲರ್ ಅಂದಮೇಲೆ ಫೋರ್ಸ್ ಈ ಕಡೆ ಆಕ್ಟ್ ಆಗ್ಲೇಬೇಕಾ? ಅರ್ಥ ಆಗತ್ತೆ ಹೇಳ್ತಿರೋದು. ಫೋರ್ಸ್ ಅವರು ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ, ಈ ಕಡೆ ಆಕ್ಟ್ ಆಗುತ್ತೆ. ಹಾಗಾದ್ರೆ ಈ ಕಂಡಕ್ಟರ್ ಕರೆಂಟ್ ಫ್ಲೋ ಮಾಡಿದಾಗ ಹಿಂಗೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಈ ಕರೆಂಟ್ ಫೋರ್ಸ್ ಮಾಡಿದಾಗ ಏನಾಗುತ್ತೆ, ಅದು ಇವೆರಡು ಏನಾಗಬೇಕು, ಅಟ್ರಾಕ್ಟಿವ್ ನೇಚರ್. ಸೇಮ್ ಫಾರ್ಮುಲಾ ಇಲ್ಲಿ ಬರಿಬೇಕಾದ್ರೆ ಏನ್ ಬರಬೇಕು, ಇಲ್ಲಿ B1 is equal to mu naught I1 divided by 2 pi ಅಂತ ಬರ್ಕೊಂಡಿದ್ವಾ, ಇದು ಬರ್ಕೋಬೇಕು. B2 is equal to mu naught I2 divided by 2 pi r. ಸರಿನಾ? ಇಲ್ಲಿ F is equal to B2 into I1 into L. ಯಾಕೆ ಫಸ್ಟ್ ಕಂಡಕ್ಟರ್ ಕರೆಂಟ್ ಫ್ಲೋ ಆಗೋದೇ ಇದೆ, I1 ಫಸ್ಟ್ ಕಂಡಕ್ಟರ್. ಅವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರುತ್ತೆ F is equal to B2 is equal to mu naught I2 I1 L divided by 2 pi r. ಎರಡು ಎಕ್ಸ್ಪ್ರೆಷನ್ ಸೇಮ್ ಇದೆಯಾ? mu naught I1 I2 L divided by 2 pi r. F is equal to mu naught I1 I2 L divided by 2 pi r. ಅದಕ್ಕೆ ಎರಡು ಸೇಮ್ ಬರೋದ್ರಿಂದ ಏನ್ ಮಾಡ್ತೀವಿ, ಇದನ್ನ ಮತ್ತೆ ಬರೆಯಕ್ಕೆ ಹೋಗಲ್ಲ, ಅಷ್ಟೇ ಹೇಳ್ಬಿಟ್ಟು ಸೆಂಟೆನ್ಸ್ ಹೇಳ್ಬಿಡ್ತಿದ್ದ. Force on the first conductor exerted by the magnetic field B2 due to the current I2 in the second conductor in the second is given by F is equal to same formula. ಇದು ಬಂದಿಲ್ಲ, ಮಾಡಿದ್ರೆ ಹೆಂಗ್ ಬಂತು ಅಂತ ಬರ್ತೀನಲ್ವಾ. F is equal to mu naught I1 I2 L divided by 2 pi r.
ಅಂದ್ರೆ ಇನ್ನೊಂದು ಸರ್ತಿ ಕೇಳ್ಕೊಳ್ಳಿ, ಇದ್ರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಇದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಅದರಲ್ಲಿ ಈ ಕಂಡಕ್ಟರ್ಸ್ ಇರುತ್ತೆ, ಅದು ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಇನ್ ದಿಸ್ ಡೈರೆಕ್ಷನ್. ಅಟ್ ದ ಸೇಮ್ ಟೈಮ್ ಇದರಲ್ಲಿ ಕರೆಂಟ್ ಫ್ಲೋ ಆದಾಗ ಈ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಈ ವೈರ್ ಏನಾಗುತ್ತೆ, ಅದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಇದು ಹಿಂಗ್ ಬರುತ್ತೆ. ಅರ್ಥ ಆಗತ್ತೆ ಹೇಳ್ತಿರೋದು? ಅಂದಾಗ ಎರಡು ಕಂಡಕ್ಟರ್ಸ್ ಅನ್ನ ಪಕ್ಕದಲ್ಲಿ ಇಟ್ಟಾಗ ವೆರಿ ಕ್ಲೋಸ್ ಟು ಈಚ್ ಅದರ್, ದೆನ್ ಇಟ್ ಅಟ್ರಾಕ್ಟ್ಸ್ ಮ್ಯೂಚುವಲ್ ಫೋರ್ಸಸ್. ಹೇಳಿದೆ ನೋಡಿ, ಟೂ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ಲೇಸ್ಡ್ ಕ್ಲೋಸ್ ಟು ಈಚ್ ಅದರ್ ಎಕ್ಸ್ಪೀರಿಯನ್ಸಿಂಗ್ ಮ್ಯೂಚುವಲ್ ಫೋರ್ಸಸ್, ಪರಸ್ಪರ ಬಲವನ್ನು ಹೊಂದಿರುತ್ತೆ ಅಂತ ಹೇಳ್ತೀವಿ. ಓಕೆ, ದೇರ್ಫೋರ್ F is equal to ಆಯ್ತಲ್ವಾ? F is equal to mu naught divided by 2πr. The force also lies in the plane of the paper and points towards the second conductor. In other words, the two conductors are attract each other with the same force. Okay. ಈಗ ಬರೋಣ, ಈ ಎಲ್ಲ ನೀಕ ತಗೋಬರೋಣ. ಏನಾಗುತ್ತೆ ಅವಾಗ? F by L ಆಗುತ್ತೆ. L ನೀಕ ತಗೋಬರೋಣ. F by L is equal to mu naught I1 I2 divided by 2πr. F divided by L ಅಂದ್ರೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಇಲ್ಲಿ ನೋಡಿ. F divided by L means force per unit length. That is represented by FL. F by L ಅನ್ನ ಶಾರ್ಟ್ ಆಗಿ ಬರೀತೀವಿ ಅಂದ್ರೆ FL ಅಂತ ಬರೀತೀವಿ. F by L ಅನ್ನ FL ಅಂತ ಬರೀತೀವಿ. Therefore, FL is equal to mu naught I1 I2 divided by 2πr. This is the expression for force when two conductors are parallel to each other, then current carrying it. ಎರಡು ಪ್ಯಾರಲಲ್ ಕಂಡಕ್ಟರ್ಸ್ಗಳು ಕರೆಂಟ್ ಕ್ಯಾರಿ ಮಾಡ್ತಾ ಇದ್ದಾಗ ಅದರ ಎರಡರ ಮಧ್ಯೆ ಬರ್ತಕ್ಕಂಥ ಫೋರ್ಸ್ ಅನ್ನ ಈ ಎಕ್ಸ್ಪ್ರೆಷನ್ ಮೂಲಕ ಹೇಳ್ತೀವಿ. ಅರ್ಥ ಆಗುತ್ತೆ ಹೇಳ್ತಿರೋದು? ಆಕ್ಚುಲಿ ಇದು ಬರೀ ಫೋರ್ಸ್, ಇದು ಫೋರ್ಸ್ ಪರ್ ಯೂನಿಟ್ ಲೆಂತ್. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ನೋಡ್ಕೋಬೇಕು, ಪ್ರಾಬ್ಲಮ್ ಅಲ್ಲಿ ಏನ್ ಕೇಳ್ತಾರೆ ನೋಡ್ಕೋಬೇಕು. ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂದ್ರೆ ಈ ಫಾರ್ಮುಲಾ ಹಾಕ್ಬೇಕು, ಫೋರ್ಸ್ ಅಂತ ಕೇಳಿದ್ರೆ ಬರೀ ಫಾರ್ಮುಲಾ ಮಾತ್ರ ಹಾಕ್ಬೇಕು. ಅರ್ಥ ಆಗುತ್ತೆ ಹೇಳ್ತಿರೋದು? ಅಂದ್ರೆ ಎರಡು ಕಂಡಕ್ಟರ್ಸ್ ಅಲ್ಲಿ ಪಕ್ಕ ಇಟ್ಟು ಕರೆಂಟ್ ಪಾಸ್ ಮಾಡಿದಾಗ ಅವೆರಡರ ಮಧ್ಯೆ ಮ್ಯೂಚುವಲ್ ಫೋರ್ಸಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕಂದ್ರೆ ಒಂದು ಕಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿದ್ರೆ ಇನ್ನೊಂದು ಕಂಡಕ್ಟರ್ ಫೋರ್ಸ್ ಬರುತ್ತೆ. ಹಾಗೆಯೇ ಈ ಕಂಡಕ್ಟರ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆದ್ರೆ ಅದರಿಂದ ಈ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗಾಗಿ ಎರಡು ಫೋರ್ಸ್ ಮ್ಯೂಚುವಲ್ ಆಗಿರುತ್ತೆ. ಓಕೆ, ಇವೆರಡು ಕರೆಂಟ್ ಏನಾಗಿದೆ ಈಗ ಸೇಮ್ ಡೈರೆಕ್ಷನ್ಸ್ ಆಗಿದೆ. ಅದೇ ದೀಸ್ ಟು ಕಂಡಕ್ಟರ್ಸ್ ದ ಫ್ಲೋ ಆಫ್ ಕರೆಂಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಒಂದ್ರ ಕರೆಂಟ್ ಹಿಂಗ್ ಹೋಗ್ತಿದೆ ಅಂತ ಅನ್ಕೊಳ್ಳೋಣ, ಒಂದ್ರ ಕರೆಂಟ್ ಹಿಂಗ್ ಬರ್ತಿದೆ ಅಂತ ಅನ್ಕೊಳ್ಳೋಣ. ಅವಾಗೇನಾಗುತ್ತೆ ಒಂದ್ರಲ್ಲಿ ಕರೆಂಟ್ ಹಿಂಗ್ ಹೋಗ್ತಿದೆ, ಒಂದ್ರ ಕರೆಂಟ್ ಹಿಂಗ್ ಬರ್ತಿದೆ ಅಂದ್ರೆ ಫೋರ್ಸ್ ಡೈರೆಕ್ಷನ್ ಹೀಗೆ ಬರುತ್ತೆ. ಸೇಮ್ ಡೈರೆಕ್ಷನ್ಸ್ ಇದ್ರೆ ಅಟ್ರಾಕ್ಟಿವ್ ಫೋರ್ಸ್, ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಪೋಸಿಟ್, ಏನಾಗುತ್ತೆ ಅವಾಗ ರಿಪಲ್ಸಿವ್ ಫೋರ್ಸ್ ಬರುತ್ತೆ. ನಿಮ್ಮ ಮನೇಲಿ ಆಗೋದು ಹಿಂಗೇನೆ, ಅದಕ್ಕೆ ನಿಮ್ಮ ಮನೇಲಿ ಶಾರ್ಟ್ ಆಗಲ್ಲ. ಯಾಕೆ? ನಿಮ್ಮ ಮನೆಯಲ್ಲಿ ಎರಡು ವೈರು ಹಿಂಗೆ 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 ಮಾಡಿರ್ತೀರ, ವೈರ್ ಅದು ಹಿಂಗಿರುತ್ತೆ ಅಂದ್ರೆ ಈ ಹೆಣ್ಮಕ್ಳು ಜಡೆ ಇರುತ್ತಲ್ಲ ಹಾಗಿರುತ್ತೆ, ಹೌದಾ? ಹಿಂಗಿರುತ್ತೆ, ಹೌದಾ? ಒಂದರಲ್ಲಿ ಕರೆಂಟ್ ಹೋಗುತ್ತೆ, ಇನ್ನೊಂದರಲ್ಲಿ ಕರೆಂಟ್ ವಾಪಸ್ ಬರುತ್ತೆ. ಇಲ್ಲೊಂದು ಬಲ್ಬ್ ಇದೆ ಅಂತ, ಈಗ ಎರಡು ವೈರ್ ಇದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಎರಡು ವೈರ್ ಹೋದ್ರೆ ಇಲ್ಲೊಂದು ಬಲ್ಬ್ ಇದೆ ಅಂತ ಅನ್ಕೊಳ್ಳೋಣ, ಬಲ್ಬ್ ಇದೆ ಅಂತ ಅನ್ಕೊಳ್ಳೋಣ. ಬಲ್ಪಿಗೆ ಕರೆಂಟ್ ಹಿಂಗ್ ಹೋಗುತ್ತೆ ಈ ಡೈರೆಕ್ಷನ್ಸ್ ಅಲ್ಲಿ, ಬಲ್ಪಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಕರೆಂಟ್ ಹಿಂಗ್ ಬರುತ್ತೆ. ಅವಾಗ ಎರಡು ಏನಾಗಿರುತ್ತೆ ಆಪೋಸಿಟ್ ಆಗಿರುತ್ತೆ, ರಿಪಲ್ಸಿವ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಶಾರ್ಟ್ ಆಗಲ್ಲ. ಅದಕ್ಕೆ ನಮ್ಮ ಮನೇಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎರಡೇ ವೈರ್ ನಮ್ಮ ಮನೇಲಿ ಒಂದು ಕರೆಂಟ್ ಹೋಗೋದಕ್ಕೆ ಒಂದು ಕರೆಂಟ್ ವಾಪಸ್ ಬರುತ್ತೆ. ಅರ್ಥ ಆಗತ್ತೆ ಹೇಳ್ತಿರೋದು? ಎರಡೇ ವೈರ್ ಇರುತ್ತೆ. ನಿಮ್ಮ ಮನೆಗೆ ಒಂದು ಬಲ್ಬ್ ನೋಡಿರ್ಬೇಕಾದ್ರೆ ಬಲ್ಬ್ ಅಲ್ಲಿ ಎರಡೇ ವೈರ್ ಹಾಕಿರ್ತಾರೆ, ಒಂದು ಫೇಸ್ ಒಂದು ನ್ಯೂಟ್ರಲ್ ಅಂತ ಕರಿತೀವಿ. ಯಾವ್ದ್ರಲ್ಲಿ ಕರೆಂಟ್ ಹೋಗೋದು ಅದು ಫೇಸ್ ಅಂತ ಕರಿತೀವಿ, ವಾಪಸ್ ಬರೋದು ನ್ಯೂಟ್ರಲ್ ಅಂತ ಕರಿತೀವಿ. ಆದ್ರೆ KV ಕಂಬದಲ್ಲಿ ಹಂಗಲ್ಲ. ನಿಮ್ಮ ಮನೆ ಕಂಬದಲ್ಲಿ ನೋಡಿ ಒಂದು ರಾಡ್ ಇರುತ್ತೆ, ರಾಡ್ ಮೇಲೆ ಹಿಂಗ್ ವೈರ್ ಹಾಕಿರ್ತಾರೆ, ಹೌದಾ? ಎಲ್ಲದೂ ಒಂದೇ ಡೈರೆಕ್ಷನ್ ಕರೆಂಟ್ ಹೋಗ್ತಾ ಇರುತ್ತೆ. ಅರ್ಥ ಆಯ್ತು ಹೇಳ್ತಿರೋದು? ಒಂದೇ ಡೈರೆಕ್ಷನ್ ಕರೆಂಟ್ ಹೋಗ್ತಿರ್ಬೇಕೇನಾಗತ್ತೆ, ಈ ಮೇಲಿನ ಕೇಸ್ ಏನಾಗತ್ತೆ ಅಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಅಟ್ರಾಕ್ಟ್ ಆಗಬಾರ್ದು ಅಂತ ಕಂಬದ ಮೇಲೆ ದೂರ ಹಾಕಿರೋದು. ಎಲ್ಲವನ್ನು ಸೇರಿಸಿ ಬಂಡ್ಲು ಮಾಡ್ಬೋದಾಗಿತ್ತಲ್ವಾ, ಮಾಡ್ಲಿಕ್ಕೆ ಬರಲ್ಲ. ಹತ್ರ ತರ ನೀವು ಬಂಡ್ಲು ಮಾಡಕ್ ಹೋಗೋದು ಇರ್ಲಿ, ಹತ್ರ ತಂದ್ರೆ ಸಾಕು ಅವೇ ಬಂಡ್ಲಾಗುತ್ತೆ, ಶಾರ್ಟ್ ಆಗ್ಬಿಡುತ್ತೆ. ಅದಕ್ಕೇನೆ ಬಹಳ ಇಂಪಾರ್ಟೆಂಟ್. ಓಕೆನಾ? ಎಸ್, ಹೀಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಎಕ್ಸ್ಪ್ರೆಷನ್ಸ್ ಹೋಗ್ತೀವಿ. ದ ಟೂ ಸ್ಟೇಟ್ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ದ ಸೇಮ್ ಡೈರೆಕ್ಷನ್ ಅಟ್ರಾಕ್ಟ್ ಈಚ್ ಅದರ್. ಟೂ ಸ್ಟೇಟ್ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್ ರಿಪಲ್ ಈಚ್ ಅದರ್. ಆಯ್ತಲ್ವಾ? ಈಗ ನೋಡಿ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಡೆಫಿನೇಷನ್ ಆಫ್ ಆಂಪಿಯರ್. ನಾವು ಎಲೆಕ್ಟ್ರಿಕ್ ಹೇಳಿದ್ವಿ I is equal to Q by T. ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಸಿಲಿಕಾ ಸಬ್ಸ್ಟೆನ್ಸ್ ಕಂಡಕ್ಟರ್ ಇಸ್ ಕಾಲ್ಡ್ ಆಸ್ ಕರೆಂಟ್ ಅಂತ ಹೇಳಿದ್ವಿ. ಇಟ್ಸ್ ಯೂನಿಟ್ ಈಸ್ ಆಂಪಿಯರ್ ಅಂತ ಕರ್ಕೊಂಡ್ಬಿಟ್ವಿ, ಬಹಳ ಸುಲಭ ಇದೆ. ಆದ್ರೆ ಡಿಫೈನ್ ಆಂಪಿಯರ್ ಹೇಳಿಲ್ಲ ಅಲ್ಲಿ ನಾವು.
ಯಾಕೆ ಇಲ್ಲಿ ಬರುತ್ತೆ ಡೆಫಿನೇಷನ್ ಆಫ್ ಆಂಪಿಯರ್ ಫ್ರಮ್ ಇಕ್ವೇಶನ್ 4 ಆಮೇಲೆ ಇದರದು ಇಫ್ I1 and I2 is equal to 1 amp, R is equal to 1 meter, and if the conductors are placed in vacuum ಅಂದ್ರೆ ಇಲ್ಲೇನಿದೆಯಲ್ಲ ಇದರಲ್ಲೂ 1 amp ಕರೆಂಟ್, ಇದರಲ್ಲೂ 1 amp ಕರೆಂಟ್, ಇದರಲ್ಲೂ 1 amp ಕರೆಂಟು, ಇದರಲ್ಲೂ 1 amp ಕರೆಂಟ್ ಆಯ್ತಾ. ಇವೆರಡು ಮಧ್ಯೆ ಡಿಸ್ಟೆನ್ಸು 1 ಮೀಟರ್. ಹೀಗಿಟ್ಬಿಟ್ಟು ಕರೆಂಟ್ ಪಾಸ್ ಮಾಡಿದಾಗ ಇವೆರಡರ ಮಧ್ಯ ಫೋರ್ಸ್ ಬರುತ್ತೆ. ಹೌದಾ? ಆ ಫೋರ್ಸ್ ಎಷ್ಟಿರುತ್ತೆ ನೋಡೋಣ. ಇಲ್ಲಿ I1 is equal to I2 is equal to 1 amp, R is equal to 1 meter, this is the vacuum. F is FL, I mean force per unit length is equal to mu naught I1 1, I2 1, 2 pi R 1. ಏನು ಉಳಿತು ನಮಗೆ ಇಲ್ಲಿ mu naught by 2 pi ಉಳಿತು. mu naught ಅಂದ್ರೆ ಏನು? mu naught is equal to ಏನು? 4 pi into 10 raised to minus 7 ಕಾನ್ಸ್ಟೆಂಟ್. ಈ ಚಾಪ್ಟರ್ ಅಲ್ಲಿ ಓದಿದ್ದೀವಿ ಗೊತ್ತಾ? ಅದನ್ನು ಹಾಕಿ ಅವಾಗ ಈ ಪೈ ಕ್ಯಾನ್ಸಲ್ ಆಯ್ತು. 2 1s are 2 2s are 2 into 10 raised to minus 7 ನ್ಯೂಟನ್ ಪರ್ ಮೀಟರ್. ಹಾಗಿದ್ರೆ ಎರಡು ಸ್ಟ್ರೈಟ್ ಪ್ಯಾರಲಲ್ ಕಂಡಕ್ಟರ್ಸ್ ಅಲ್ಲಿ ಇದರಲ್ಲೂ 1 amp ಕರೆಂಟು, ಇದರಲ್ಲೂ 1 amp ಕರೆಂಟು, ಇವೆರಡರ ಮಧ್ಯೆ ಡಿಸ್ಟೆನ್ಸ್ 1 ಮೀಟರ್ ಆಗಿತ್ತು ಅಂತಂದ್ರೆ ಇವೆರಡರ ಮಧ್ಯ ಬರ್ತಕ್ಕಂಥ ಫೋರ್ಸ್ ಎಷ್ಟಿರುತ್ತೆ ಅಂತಂದ್ರೆ ಫೋರ್ಸ್ ಇಸ್ ಈಕ್ವಲ್ ಟು 2 into 10 raised to minus 7 ನ್ಯೂಟನ್ ಪರ್ ಮೀಟರ್ ನಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ದಿಸ್ ಈಸ್ ಕಾಲ್ಡ್ ಆಸ್ definition of ampere. The ampere is the steady current which is flowing in each of two infinitely long straight parallel conductors of a negligible cross section placed 1 meter apart in vacuum produces between the conductor of a force is 2 into 10 raised to minus 7 Newton 10 raised to minus 7 meter Newton per meter length of each. This is the definition of ampere. ಅಂದ್ರೆ ಏನಾಗಿದ್ರೆ 1 ampere current ಅಂತಂದ್ರೆ ಎರಡು ಸ್ಟ್ರೇಟ್ ಪ್ಯಾರಲಲ್ ಕಂಡಕ್ಟರ್ಸ್ ಅಲ್ಲಿ 1 ಮೀಟರ್ ದೂರದಲ್ಲಿ ಎರಡು ಸ್ಟ್ರೇಟ್ ಪ್ಯಾರಲಲ್ ಕಂಡಕ್ಟರ್ಸ್ ಅನ್ನು ಇಟ್ಕೊಂಡು ಇದರಲ್ಲಿ ಕರೆಂಟ್ ಪಾಸ್ ಮಾಡಿದಾಗ 2 into 10 raised to minus 5 7 10 raised to minus 7 ನ್ಯೂಟನ್ ಪರ್ ಮೀಟರ್ ಅಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆದ್ರೆ ಅವಾಗ ಇದ್ರಲ್ಲಿ ಹೋಗ್ತಕ್ಕಂಥ ಕರೆಂಟ್ ಎಷ್ಟು ಅಂತಂದ್ರೆ 1 amp ಆಗಿರುತ್ತೆ. ಇದು ಡೆಫಿನೇಷನ್ ಆಫ್ ಆಂಪಿಯರ್. ಇದನ್ನ ಫಸ್ಟ್ PUC SI ಚಾಪ್ಟರ್ ಇದಲ್ಲ ಅಲ್ಲೂ ಈ ಡೆಫಿನೇಷನ್ ಇದೆ. Look here. Two infinite long straight parallel conductors of negligible cross section is placed 1 meter apart in vacuum. Produced between the conductor of a force is 2 into 10 raised to minus 7 Newton per meter length of each. ಇದು definition of ampere. ಅಂದ್ರೆ ನೆನ್ಪಿಟ್ಕೊಳ್ಳಿ, ಆಂಪಿಯರ್ ಅಂತ ಡಿಫೈನ್ ಮಾಡ್ಕೊಳ್ಳೋ ಕರೆಂಟ್ ಯೂನಿಟ್ ಆಂಪಿಯರ್ ಡಿಫೈನ್ ಮಾಡ್ಕೊಳ್ಳೋದು ಎಲ್ಲಿ ಅಂತಂದ್ರೆ ಈ ಎಕ್ಸ್ಪ್ರೆಷನ್ ಅಲ್ಲಿ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದು ನಾನು ನಿಮಗೆ. ಅದಕ್ಕೆ ಇದನ್ನ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಅರ್ಥ ಆಯ್ತಾ ಹೇಳ್ತಿರೋದು? ಎಸ್.